ಸಿಎಂ ನಿವಾಸದಲ್ಲಿ ಕೋಲಾರ ಕಾಂಗ್ರೆಸ್ ಶಾಸಕರ ಸಭೆ ನಡೀತಾ ಇದೆ. ಸಿಎಂ ಡಿಸಿಎಂ ನೇತೃತ್ವದಲ್ಲಿ ಕೋಲಾರ ಟಿಕೆಟ್ ಕಗ್ಗಂಟನ್ನ ನಿವಾರಿಸುವಂತ ಒಂದು ಪ್ಲಾನ್. ಹೇಗೆ ಈ ಗೊಂದಲವನ್ನ ನೀಟಾಗಿ ಯಾವುದೇ ಮನಸ್ತಾಪಗಳಿಲ್ಲದ ಹಾಗೆ ಇದನ್ನ ಪರಿಹರಿಸೋದು ಅನ್ನೋದು ಸವಾಲಿತ್ತು. ನಿನ್ನೆ ಆದಂತ ರಾಜೀನಾಮೆ ಹೈಡ್ರಾಮಾ ಅದೆಲ್ಲವನ್ನು ಕೂಡ ನೀವು ಗಮನಿಸಿದ್ರೆ ಈಗ ಭೈರತಿ ಸುರೇಶ್ ಇದ್ದಾರೆ, ಎಂಸಿ ಸುಧಾಕರ್ ಇದ್ದಾರೆ, ಮಾಲೂರು ಶಾಸಕರಾದಂತಹ ನಂಜೇಗೌಡರು ಹಾಗೇನೆ ಅನಿಲ್ ಕುಮಾರ್ ಇವರೆಲ್ಲರೂ ಕೂಡ ಇವತ್ತಿನ ಮೀಟಿಂಗ್ ನಲ್ಲಿ ಭಾಗವಹಿಸಿದ್ದಾರೆ. ಸೊ ಮೀಟಿಂಗ್ನ ಫೋಟೋನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಎಂಸಿ ಸುಧಾಕರ್ನ ಕೂಡ ಅಲ್ಲಿ ಗಮನಿಸಬಹುದು, ಭೈರತಿ ಸುರೇಶ್, ಡಿ ಕೆ ಶಿವಕುಮಾರ್ ಹಾಗೇನೆ ಸಿಎಂ ಸಿದ್ದರಾಮಯ್ಯ. ಇನ್ನೊಂದು ಕಡೆ ಪ್ರದೀಪ್ ಈಶ್ವರ್ ಅವ್ರನ್ನ ಕೂಡ ನಾವು ಕಾರ್ನರಲ್ಲಿ ಗಮನಿಸಬಹುದು. ಅವರು ಕೂಡ ಹೇಳಿದ್ರು ನಾವು ಎಲ್ಲರೂ ಕೂಡ ಸೇರಿ, ನಾನು ಕೂಡ ಅವರ ಶಿಷ್ಯನೇ, ಅವರ ಒಂದು ಮಾರ್ಗದರ್ಶನದಲ್ಲಿ ಬೆಳೆದಂಥವನು ಇವರೆಲ್ಲ ನಾಯಕರದ್ದು, ಹಾಗಾಗಿ ನಾವೆಲ್ಲ ಕೂತ್ ಮಾತಾಡ್ತೀವಿ ಅಂತ. ಸೊ ಇವತ್ತು ಆ ಮೀಟಿಂಗ್ ನಡೀತಾ ಇದೆ. ಯಾವುದೇ ಕಾರಣಕ್ಕೂ ಮುನಿಯಪ್ಪ ಅವರ ಅಳಿಯ ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ಕೊಡಬಾರದು, ಪೆದ್ದಣ್ಣ ನೀವು ಒದ್ದಣ್ಣ ಅನ್ನೋ ರೀತಿಯಾಗೆಲ್ಲ ಈಗ ಪೋಸ್ಟರ್ ಅಭಿಯಾನ ಎಲ್ಲ ನಡೀತಾ ಇದೆ ಕ್ಷೇತ್ರದಲ್ಲಿ. ಈ ಹಿನ್ನೆಲೆ ಈಗ ಈ ಮೀಟಿಂಗ್ ಬಹಳ ಮಹತ್ವ ಪಡೆದುಕೊಂಡಿದೆ. ಇನ್ನು ಕೋಲಾರ ಕಗ್ಗಂಟಿನ ಬಗ್ಗೆ ಮಾತನಾಡಿದರು ಸಿಎಂ ಸಿದ್ದರಾಮಯ್ಯ. ಸಹಜವಾಗಿ ಇವರೊಂದು ಹೇಳ್ತಾರೆ, ಜಿಲ್ಲೆಯ ಮುಖಂಡರ ಅಭಿಪ್ರಾಯವನ್ನು ಪಡೆದು ನಾವು ತೀರ್ಮಾನವನ್ನು ಮಾಡ್ತೇವೆ, ಕೋಲಾರ ಕ್ಷೇತ್ರದ ಸಮಸ್ಯೆ ಬಗೆಹರಿಯುತ್ತೆ ಅಂತ ಇವತ್ತು ರಾಮನಗರದಲ್ಲಿ ಹೇಳಿದರು. ಮಾತಾಡ್ತೀವಿ ಇವತ್ತು ಮಾತಾಡ್ತೀವಿ. ಯಾರು ಹೇಳಿದ್ರು? ರಾಮ ಏನ್ ಮಾಡಿಲ್ಲ. ನ್ಯಾಚುರಲ್ ಆಗಿ ಅವರೊಂದು ಗುಂಪು ಹೇಳ್ತಾರೆ, ಇವರೊಂದು ಒಬ್ಬರು ಹೇಳ್ತಾರೆ ಅಷ್ಟೇ. ಅದು ಇತ್ಯರ್ಥ ಆಗಿಲ್ಲ ಸರ್. ಅಷ್ಟೊಂದು ಕಗ್ಗಂಟ ಸರ್ ಕೋಲಾರ ಬಗೆಹರಿಸಕ್ಕೆ ಆಗದೆ ಇರುವಷ್ಟು ಇದಾಗಿದೆ ಅಂತ. ಬೇರೆ ಎಲ್ಲ ಕ್ಷೇತ್ರಗಳು ನೀವು ಬಗೆಹರಿಸಿದ್ರೆ ಎಲ್ಲ ಬಗೆಹರಿದವೆ, ಅದು ಬಗೆಹರಿತದೆ ಸರ್. ಇದು ಚುನಾವಣೆ ಮೇಲೆ ಪರಿಣಾಮ ಬೀರಲ್ವಾ ಸರ್ ಮುಂದೆ ನಡೀತದೆ? ಯಾಕೆಂದ್ರೆ ಯಾವ ಬಣ ಕೊಟ್ಟರು ಕೂಡ ಭಿನ್ನಮತ ಕಟ್ಟಿಟ್ಟ ಬುಟ್ಟಿ ಅಂತಾರೆ. ಹಾಗಾದ್ರೆ 10 ಜನಕ್ಕೆ ಕೊಡ್ಲಿಲ್ಲ ಕರ್ನಾಟಕ ಬಿಜೆಪಿ ಅವರು, ಅವರೆಲ್ಲ ಪರಿಣಾಮ ಬೀರಲ್ವಾ? ಬೀರಲ್ವೇನಪ್ಪ? ಬರೀ ನಮ್ಮದೇ ಪರಿಣಾಮ ಬೀರ್ತದೆ. ಎಡಗೈ ಬಲಗೈ ಅನ್ನುವಂತ ವಾದವನ್ನ ಇಟ್ಟಿದ್ದಾರೆ ಸರ್. ಅಲ್ಲಿ ಈಗ ಎಡಗೈ ಸಮುದಾಯಕ್ಕೆ ಸಾಂಪ್ರದಾಯಿಕ ಎಡಗೈ ಸಮುದಾಯಕ್ಕೆ ಕೊಡಬೇಕು ಅಂತ ಮುನಿಯಪ್ಪ ಹೇಳ್ತಾರೆ. ಸಾಂಪ್ರದಾಯಿಕ ಅಸ್ತ್ರ ಬಿಟ್ಟಿದ್ದಾರೆ ಜಿಲ್ಲೆಯವರ ಅಭಿಪ್ರಾಯ ಕೇಳಿ ತೀರ್ಮಾನ ಮಾಡ್ತೀವಿ ಬಿಡಿ. ಈಗ ಒಂದ್ ಕಡೆ ಸಿದ್ದರಾಮಯ್ಯ ಒಂದು ಸೆಟಲ್ ಆದಂತ ಅಭಿಪ್ರಾಯವನ್ನು ಕೊಟ್ಟರೆ, ಇನ್ನೊಂದ್ ಕಡೆ ಡಿ ಕೆ ಶಿವಕುಮಾರ್ ಗರಂ ಆದರೂ. ಕೋಲಾರ ಶಾಸಕರ ಹೈಡ್ರಾಮಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಮನಗರದಲ್ಲಿ ಮಾತನಾಡಿದ್ರು. ಎಲ್ಲರೂ ಪಕ್ಷದ ಚೌಕಟ್ಟಿನಲ್ಲಿರಬೇಕು, ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ ಅಂತ ಗರಂ ಆಗಿ ಹೇಳಿದ್ರು. ಎಲ್ಲ ಅವ್ರು ಕಲ್ಪನೆ ಮಾಡಿಕೊಂಡು ಗಾಬರಿ ಮಾಡ್ಕೊಂಡಿದ್ದಾರೆ ಅಷ್ಟೇ. ಯಾವ ಟಿಕೆಟ್ ಅನೌನ್ಸ್ ಮಾಡಿ ಕೂತ್ಕೊಂಡು ಮಾತಾಡ್ತೀವಿ. ಎಲ್ಲ ಪಾರ್ಟಿ ಲೈನಲ್ಲಿ ಇರಬೇಕು. ಪಾರ್ಟಿ ಶಿಸ್ತಿನ ಪ್ರಯಾರಿಟಿ ನಮಗೆ. ಇಲ್ಲ ನಾನು ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿನೂ ಹೇಳ್ತಾ ಇದ್ದಾರೆ, ಡೆಲ್ಲಿಯವರು ಹೇಳ್ತಾ ಇದ್ದಾರೆ, ಎಲ್ಲರೂ ಹೇಳ್ತಾ ಇದ್ದಾರೆ. ಫಸ್ಟ್ ಎವ್ರಿ ಒನ್ ಶುಡ್ ಬಿ ಇನ್ ದಿ ಲೈನ್ ಆಫ್ ಪಾರ್ಟಿ. ಮುನಿಯಪ್ಪ ಹೇಳ್ತಾರೆ ಸಾಂಪ್ರದಾಯಿಕವಾಗಿ ಕೊಟ್ಟಂತೆ ಎಡಗೈ ಸಮುದಾಯಕ್ಕೆ ಕೊಡಬೇಕು ಅಂತ. ಅದನ್ನೆಲ್ಲ ಆಯ್ತು, ನಮ್ಗೆ ಗೊತ್ತಿದೆ ಯಾರು ಕೊಡಬೇಕು ಅಂತ. ಮುನಿಯಪ್ಪನವ್ರು ಸೀನಿಯರ್ ಲೀಡರ್, ಅವ್ರ ಅಡ್ವೈಸು ನಾವು ಗಮನಿಸೋಣ, ಬೇರೆಯವ್ರ ಅಡ್ವೈಸು MLA ಅಡ್ವೈಸು ಗಮನಿಸೋಣ. ಎಲ್ಲ ಅವ್ರಾಗ. ಇನ್ನು ಕೋಲಾರ ಟಿಕೆಟ್ ವಿಚಾರವಾಗಿ ಮಾತನಾಡಿದ ಮುನಿಯಪ್ಪ ವಿರೋಧಿಗಳಿಗೆ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. ರಾಜ್ಯದಲ್ಲಿ ಕುಟುಂಬದವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡಲಾಗಿದೆ, ನಮಗೂ ಕೊಡಬೇಕು, ಏನೋ ಜಿಲ್ಲೆಯಲ್ಲಿ ಯಾರೂ ರಾಜೀನಾಮೆ ಕೊಡಲ್ಲ, ಇದೆಲ್ಲ ಬರೀ ನಾಟಕ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಸುಮಾರು 10 ಕುಟುಂಬಗಳಿಗೆ ಶಾಸಕರು ಮಂತ್ರಿಗಳಿರೋರಿಗೆಲ್ಲ ಕೊಟ್ಟಿದ್ದಾರೆ, ನಮಗೂ ಕೊಡಬೇಕು ಅಂತ ಒತ್ತಾಯ ಮಾಡ್ತೀವಿ. ಅದರ ಮೇಲೆ ಅವ್ರೇನು ಹೇಳ್ತಾರೆ ತೀರ್ಮಾನ ತಗೊಂಡು ಆಮೇಲೆ ಹೈಕಮಾಂಡ್ ಮಾತಾಡ್ತೀವಿ. ಹೈಕಮಾಂಡ್ ಏನು ಹೇಳ್ತಾರೋ ಅದಕ್ಕೆ ನಾನು ಬದ್ಧವಾಗಿರ್ತೀನಿ. ನಿಮ್ಮ ಕುಟುಂಬದ ಮೇಲೆ ಯಾಕೆ ದ್ವೇಷ ಸರ್ ಇಷ್ಟೊಂದು ಕೇಳ್ತಾ ಇದ್ದೀರಾ, ಅಥವಾ ಗೆಲ್ಲೋ ಕ್ಯಾಂಡಿಡೇಟ್ ಅಂತ ಕೇಳ್ತಾ ಇದ್ದೀರಾ? ಈಗ ಕುಟುಂಬಕ್ಕೂ ಕೊಡಬೇಕು, ಗೆಲ್ಲೋದು ಎರಡೂ ಇದೆ. ಕೇವಲ ಕುಟುಂಬಕ್ಕೆ ಕೊಟ್ಟು ಗೆಲ್ದಿರಿದ್ರೆ ಪ್ರಯೋಜನ, ಗೆಲ್ಲಬೇಕು. ನಾನು ಸುಮಾರು ಇಷ್ಟು ಎಲೆಕ್ಷನ್ ಮಾಡಿ ಗೆದ್ದಿದ್ದೀನಿ, ನನಗೆ ಗೊತ್ತಿದೆ ಹೆಂಗೆ ಗೆಲ್ಲಬೇಕು ಅಂತ. ಗೆಲ್ಲೋದಕ್ಕೆ ಹೇಳಿ ನಿಮಗೆ ಒಂದು ಅಶ್ಯೂರೆನ್ಸ್ ಮಾಡಿದ್ರು, ಒಂದು ವೇಳೆ ಅಶ್ಯೂರೆನ್ಸ್ ಬಿಟ್ಟು ಬೇರೆ ನಿರ್ಧಾರ ಮಾಡಿದ್ರೆ ಮುನಿಯಪ್ಪ ಅವ್ರ ತೀರ್ಮಾನ ಏನು? ನಾನೀಗೇನು ಹೇಳಲ್ಲ, ಮುಖ್ಯಮಂತ್ರಿಗಳು ಮಾತಾಡಬೇಕಲ್ಲ. ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಅಂತ ನಾವು ಆಮೇಲಿನಿಂದ ನಿಮ್ಗೆ ಹೇಳ್ಬೇಕು. ಯಾರೂ ನಿಜವಾಗಿ ರಾಜೀನಾಮೆ ಕೊಡಲ್ಲ. ರಾಜೀನಾಮೆ ಕೊಡೋ ನಾಟಕ ಪ್ರಾರಂಭ ಆಗಿದೆ. ನಿನ್ನೆ ಪೂರ್ತಿ ಡ್ರಾಮಾನ ಸರ್, ಡ್ರಾಮಾ ಅದು. ಯಾರು ಕೂಡ ರಾಜೀನಾಮೆ ಕೊಡಲ್ಲ. ಇವರು ಡ್ರಾಮಾ ಮಾಡಿ ಥ್ರೆಟ್ ಕೊಟ್ಟು ಸರ್ಕಾರಕ್ಕೆ ನಡೆಸೋರಿಗೆ
ನಾವು ಈ ಸೀಟನ್ನು ಅವ್ರಿಗೆ ಭಯ. ಕೆ ಎಚ್ ಮುನಿಯಪ್ಪನವ್ರಿಗೆ ಸೀಟ್ ಕೊಟ್ಟರೆ ಹೇಗೋ ಮಾಡಿ ಗೆದ್ಕೊಂಬರ್ತಾರೆ. ಅಲ್ಲ, ಮುನಿಯಪ್ಪನವ್ರು ಗೆದ್ಕೊಂಬರ್ತಾರೆ. ಇಷ್ಟು ದಿನ ನಿರಾಯಸವಾಗಿದ್ದೀವಿ 4 ವರ್ಷ ನಾವು. ನಮಗೆ ನಾವೇ ರಾಜ್ಯರಿದ್ದೀವಿ, ಇದು ಕಷ್ಟ ಬೇಡ ಅಂತೇಳಿ ಒಂದು ಡ್ರಾಮಾ ಮಾಡಿದ್ದಾರೆ.